ನಾವು ಅಣಬೆ ಕೃಷಿ ಮಾಡೋಣ ಅಂತ 400 ಗ್ರಾಮ್ ಮಶ್ರೂಮ್ ಸೀಡ್ಸ್ ತರಿಸಿದ್ವಿ. ಮೊದಲಿಗೆ ಅಣಬೆ ಕೃಷಿಗೆ ಭತ್ತದ ಹುಲ್ಲು ತಗೊಂಡಿದ್ವಿ. ಮೊದಲಿಗೆ ಒಂದು ಕವರ್ಗೆ 200 ಗ್ರಾಮ್ ಮಶ್ರೂಮ್ ಸೀಡ್ಸ್ ಹಾಕಿದ್ವಿ. ಅದು ಹೇಗೆ ಅಂದ್ರೆ ಅದನ್ನ ಒಂದೊಂದು ಲೇಯರ್ ಆಗಿ ಭತ್ತದ ಹುಲ್ಲು ತಗೊಂಡಿದ್ವಲ್ಲ ಅದನ್ನ 3 ಇಂದ 4 ಇಂಚ್ ಕಟ್ ಮಾಡಿಕೊಂಡು ತಣ್ಣೀರಲ್ಲಿ ನೆನೆಸಿ ಬಿಸಿನೀರಿಗೆ ಹಾಕಿ ನಂತರ ಕವರ್ಗೆ ಹುಲ್ಲು ಫಸ್ಟ್ ಹಾಕಿ ಮೇಲೆ ಮಶ್ರೂಮ್ ಸೀಡ್ಸ್ ಹಾಕಿ ಲೇಯರ್ ಆಗಿ 5 ಲೇಯರ್ ಹಾಕಿ ರಬ್ಬರ್ ಬ್ಯಾಂಡ್ ಸುತ್ತಿದ್ವಿ. ಆಮೇಲೆ ಸೂಜಿಲಿ 5 ರಿಂದ 6 ಹೋಲ್ ಮಾಡಿದ್ವಿ. ಮಶ್ರೂಮ್ ಸೀಡ್ಸ್ ಕವರ್ಗೆ ಹಾಕಿ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಅದನ್ನ ಕತ್ಲೆ ರೂಮ್ ಅಲ್ಲಿ ಇಡೋದು. ಅದಕ್ಕೋಸ್ಕರ ಕತ್ಲೆ ರೂಮ್ ರೆಡಿ ಮಾಡಿದ್ವಿ. ಅದನ್ನ ಕತ್ಲೆ ರೂಮ್ ಅಲ್ಲಿ ಇಟ್ವಿ. ನಂತರ ಅದು 20 ದಿನ ಆದ್ಮೇಲೆ ಅದರಿಂದ ಅಣಬೆ ಹೊರಗೆ ಬರೋದು ಗೊತ್ತಾಯ್ತು. 25 ದಿನದ ಮೇಲೆ ನಂತರ ಗೊತ್ತಾಯ್ತು ನಮ್ಮ ಅಣಬೆ ಕೃಷಿ ಸಕ್ಸಸ್ ಆಯ್ತು ಅಂತ.